ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 7:45 8 ಗಂಟೆ ಆಗ್ತಾಯಿದೆ. ಬಟ್ ಇವತ್ತು ನಮ್ಮನೆ ಆಲ್ರೆಡಿ ಎಲ್ಲ ಕೆಲಸನೂ ಆಗಿದೆ. ಎಲ್ಲ ಕೆಲಸನೂ ಅಂತ ಅಂದರೆ ಮುಂದೆ ಪಾರ್ಕಿಂಗ್ ಏರಿಯಾ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಾಗಿದೆ. ಜೊತೆಗೆ ಇನ್ನೂ ಗುಡಿಸಿ ಒರೆಸಿ ಹೇಳಿದ್ನಲ್ಲ, ನಮ್ಮ ಮನೆಗೆ ಮೇಡ್ ಬರ್ತಿರೋದ್ರಿಂದ ನಮಗೆ ರಿಕ್ವೈರ್ಮೆಂಟ್ ಇದ್ದಿದ್ದೆ ಅದು. ಏನಂತ ಅಂದರೆ ಬೆಳಗ್ಗೆ ಒಂದು 6:30 7 o'clock ಬಂದು ನಮಗೊಂದು 8:30 ಅಷ್ಟರಲ್ಲೆಲ್ಲ ಕೆಲಸ ಮುಗ್ದೋಗಬೇಕು. ಸೊ ನಾವು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಷ್ಟರಲ್ಲಿ ಮನೆಯೆಲ್ಲ ಒರೆಸಾಗಿದ್ರೆ ನಮಗೇನೋ ಒಂಥರ ಸಮಾಧಾನ ಪೂಜೆ ಮಾಡೋದಕ್ಕೆ. ಸೊ ಮನೆಯೆಲ್ಲ ಫುಲ್ಲು ಗುಡಿಸಿ ಎಲ್ಲ ಒರೆಸಿದ್ದಾರೆ. ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಮಸಾಲೆ ಉಪ್ಪಿಟ್ಟು. ಆ್ಯಂಡ್ ಅದಕ್ಕೆಲ್ಲ ನವೀನ್ ನಂಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಸಿಂಕ್ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಕೊಂಡು ಸಿಂಕ್ ಕ್ಲೀನ್ ಮಾಡ್ತಾಯಿದ್ದಾರೆ ನವೀನ್. ಸ್ವಲ್ಪ ಕೆಲವೊಂದು ಏನಂದರೆ ನಾವು ವಾಷಿಂಗ್ ಮಿಷಿನ್ಗೆ ನವೀನ್ ಅವ್ರದ್ದು ವೈಟ್ ಶರ್ಟ್ಗಳೆಲ್ಲ ಇರುತ್ತೆ ನೋಡಿ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಸೊ ಅದು ಕಾಲರೆಲ್ಲ ಉಜ್ಜಿ ಸ್ವಲ್ಪ ವಾಶ್ ಮಾಡೋದ್ರಿಂದ ಅದನ್ನು ಕೈಯಲ್ಲೇ ವಾಶ್ ಮಾಡಬೇಕಾಗುತ್ತೆ. ಹಾಗಾಗಿ ಅದು ಒಂದು 3-4 ಶರ್ಟ್ಸ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದಾರೆ. ಸೊ ಅವರು ವಾಶ್ ಮಾಡ್ತಾಯಿದ್ದಾರೆ. ಇನ್ನೂ ಪಾತ್ರೆಗಳಿದೆ ಸ್ವಲ್ಪ, ಅದನ್ನು ತೊಳೆದ್ರೆ ಕೆಲಸ ಮುಗೀತು. ನಾವು ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆಫೀಸಿಗೆ ಹೊರಡೋದೇನೆ. ಸೊ ಇಷ್ಟು ಕೆಲಸಗಳು ಇಷ್ಟು ಬೇಗ ಆಗಿಬಿಟ್ರೆ ಒಂಥರ ಮನ್ಸಿಗೆ ಸಮಾಧಾನ. ಮತ್ತು ಏನೋ ಒಂಥರ ಅದೇನೋ ಮನೆ ಮಡಿಯಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ, ಹಾಗೆ ನನಗಂತೂ ತುಂಬ ದಿನದಿಂದ ಹುಡುಕಾಟ ಆಗಿತ್ತು. ಫೈನಲಿ ಹೆಂಗೋ ಈಗ ಆಗ್ತಾಯಿದೆ. ಆ್ಯಂಡ್ ಬನ್ನಿ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ನಾನು. ಏನು ತಿಂತಾಯಿದ್ದೀರಾ? ಎಷ್ಟು ಇಷ್ಟ ಅಂತ ಅಂದರೆ ಅಥರ್ವನಿಗೆ ಕ್ಯಾರೆಟು ಯಾವಾಗ ಕೊಟ್ಟರು ತಿಂತಾನೆ. ಉಪ್ಪಿಟ್ಟಿಗೆ ಅಂತ ಹೆಚ್ಚಿಟ್ಟಿರೋ ಕ್ಯಾರೆಟು ಸ್ವಲ್ಪ ಜಾಸ್ತಿ ಇತ್ತು, ಅವನು ಅದನ್ನು ಇಸ್ಕೊಂಡು ತಿಂತಾಯಿದ್ದಾನೆ. ತುಂಬ ಒಳ್ಳೆಯದು ಕ್ಯಾರೆಟು ಹೆಲ್ತ್ಗೆ ಅಲ್ವಾ? ಅಷ್ಟೊಂದು ಇಷ್ಟನಾ ಕ್ಯಾರೆಟ್ ನಿಮಗೆ? ಕಾಗುಣಿತ ಬರೆಯೋ ಮಗನೇ ಕನ್ನಡ ಓದೋದಕ್ಕೆ ಈಸಿ ಆಗುತ್ತೆ ಅಂದರೆ ಇಂಗ್ಲೀಷ್ ತುಂಬ ಈಸಿಯಾಗಿ ಓದ್ಬಿಡ್ತಾನೆ ಅವನು. ಕನ್ನಡನೂ ಟ್ರೈ ಮಾಡ್ತಾನೆ, ಬಟ್ ಅದು ಕಾಗುಣಿತ ಅಕ್ಷರ ಇನ್ನೂ ಅವ್ನಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಕಾಗುಣಿತ ಕಲ್ತ್ಕೊ ಅಂತ ಅವ್ರ ಅಪ್ಪ ಬರ್ಕೊಡೋದಕ್ಕೆ ಹೋದರೆ, ಪಪ್ಪ ನಂಗೆ ಈಗ ಬಿಟ್ಬಿಡಿ, ಸ್ಕೂಲ್ಗೆ ಹೋದ್ಮೇಲೆ ನಾನು ಅದನ್ನೆಲ್ಲ ಕಲ್ತ್ಕೋತೀನಿ, ನೀವು ವರಿ ಮಾಡಿಬಿಡಿ, ಇವಾಗ ನನಗೇನು ಇಷ್ಟನೋ ಅದನ್ನು ಬರೆಯೋದಕ್ಕೆ ಬಿಡಿ ಅಂತ ಹೇಳ್ತಾನೆ ದೊಡ್ಡ ಮನುಷ್ಯ. ಇವಾಗಲೇ ಬರೆದ್ರೆ ಏನಾಗುತ್ತೆ? ಇವಾಗಲೇ ಕಲ್ತ್ಕೋ. ಹಾಂ, ಈಗಲೇ ಕಲ್ತ್ಕೋ ಕಾಗುಣಿತನ. ಕನ್ನಡ ಆಗ ಚೆನ್ನಾಗಿ ಓದೋದು ಕಲ್ತ್ಕೋಬೋದು. ನನಗೆ ಕಾಗುಣಿತ ಅಂತ ಇಷ್ಟ ಅಲ್ಲ, ಆದರೆ ಇಂಗ್ಲೀಷ್ ಇಷ್ಟ. ಕನ್ನಡ ಕಲಿಬೇಕು. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಗೊತ್ತಾ ಕನ್ನಡ? ನಂದು 10th ಸ್ಟ್ಯಾಂಡರ್ಡಲ್ಲೂ ಅಷ್ಟೇ ಕನ್ನಡದಲ್ಲೇ ಟಾಪರ್ ನಾನು. ಕನ್ನಡನೇ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದು. ಐ ಲವ್ ಕನ್ನಡ. ಎಲ್ಲಾನು ಕಲ್ತ್ಕೋಬೇಕು ಅಥರ್ವಾ. ಹಿಂದಿಯಲ್ಲಿ ಕಾಗುಣಿತ ಬರುತ್ತಾ? ಕನ್ನಡ ಕಲ್ತ್ಕೋಬೇಕು ಎಲ್ಲಾನು. ನನ್ನ ಮಗ ಜಾಣ, ಎಲ್ಲಾನು ಕಲ್ತ್ಕೋತಾನೆ ಅಲ್ವಾ? ನೀನು ಗುಡ್ ಬಾಯ್ ತಾನೆ. ತಮಿಳು ಬರುತ್ತಾ? ಫಸ್ಟ್ ಕನ್ನಡ ಕಲ್ತ್ಕೋ, ತಮಿಳಲ್ಲಿ ಬರುತ್ತಂತೆ. ಆಯ್ತಾ? ಗುಡ್ ಬಾಯ್ ತಾನೆ ನೀನು? ಮನೇಲಿ ನೀನು ಮಾತಾಡೋದು ಕನ್ನಡ ತಾನೆ? ಕನ್ನಡ ಇಷ್ಟಪಡಬೇಕು ಆಯಿತಾ? ಎಲ್ಲ ಲ್ಯಾಂಗ್ವೇಜಸ್ಸು ಕಲ್ತ್ಕೋಬೇಕು. ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಿದ್ದಾರೆ ನವೀನ್. ಇಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಟಿದ್ದಾರೆ. ನಾನು ಮಸಾಲೆ ಉಪ್ಪಿಟ್ಟು ಮಾಡ್ತೀನಿ. ನನಗೆ ನಾರ್ಮಲ್ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಮಸಾಲೆ ಉಪ್ಪಿಟ್ಟು ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ರುಬ್ಕೊಂಡು ಹಾಕಿದ್ರೆ ಅದು ಇಷ್ಟ ಆಗುತ್ತೆ. ಸೊ ತೆಂಗಿನಕಾಯಿ ಬೇಕಿತ್ತು. ತೆಂಗಿನಕಾಯಿ ಸುಲಿದಿರೋದು ಐತೆ, ಆದರೆ ನವೀನ್ ಅವ್ರಿಗೆ ಸುಲಿಯೋದೇ ಒಂದು ಕಷ್ಟ. ಈಗ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬರ್ತಾರೆ. ಹಾಂ, ಸುಲಿದಿರೋದು ಐತೆ. ಸುಲ್ಕೊಂಡ್ರೆ ಆಗಲ್ವಾ ಫ್ರೀಯಾಗಿದ್ದಾಗ? ಸುಲಿಯಲ್ಲ. ಸೊ ಬನ್ನಿ ಈಗ ನಾನು ಮಸಾಲೆ ಉಪ್ಪಿಟ್ಟು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯೂಶಲಿ ಉಪ್ಪಿಟ್ಟು ಅಂತ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಕೆಲವ್ರಿಗೆ ಪರ್ಟಿಕ್ಯುಲರಾಗಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗ್ತಿರುತ್ತೆ. ಅಂಥವ್ರು ಇದ್ದಾರೆ, ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿನ್ನೋರು ಇದ್ದಾರೆ. ಆದರೆ ನಮಗೆಲ್ಲ ನಿಜವಾಗ್ಲೂ ಉಪ್ಪಿಟ್ಟು ಅಂತಂದರೆ ಇಷ್ಟ ಇಲ್ಲ. ಇನ್ನು ನನ್ನ ಮಗ ಅಥರ್ವಂಗಂತೂ ತುಂಬ ಹೇಟ್ ಮಾಡ್ತಾನೆ ಉಪ್ಪಿಟ್ಟಂದರೆ. ಬಟ್ ಉಪ್ಪಿಟ್ಟನ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಇಷ್ಟಪಟ್ಟು ತಿನ್ಬೇಕಂತ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಕ್ಯಾರೆಟ್ನ ಜಾಸ್ತಿ ಹಾಕ್ಬಿಟ್ಟವ್ರೆ, ನವೀನ್ ಕಟ್ ಮಾಡಿಬಿಟ್ಟಿದ್ರು. ನಾನು ಅದಕ್ಕೆ ಹೋಗ್ಲಿ ಬಿಡು, ವೆಜಿಟೇಬಲ್ಸ್ ಅಟ್ಲೀಸ್ಟ್ ಇಲ್ಲಾದರೂ ತಿಂತೀವಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನೋಡಿ, ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಗೋಡಂಬಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು
ಬೀನ್ಸ್ ಕ್ಯಾರೆಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಕರ್ಬೇವು ಒಂದು ಮರ್ತೋಯ್ತು ನನಗೆ, ತರ್ಸೋದು ಮರ್ತೋಯ್ತು, ಅದಕ್ಕೆ ಕರ್ಬೇವು ಇರಲಿಲ್ಲ. ಇನ್ನೇನು ಮತ್ತೆ ಅವ್ರನ್ನ ಕಳ್ಸೋದು ಅಂದ್ಕೊಂಡು ಸುಮ್ಮನೆ ಅದೇ. ಈಗ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನು ಗೊತ್ತಾ, ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ನೀರು ಹಾಕ್ಬಿಟ್ಟು ಒಂಚೂರು ಅರಿಶಿನ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಆ ಮಸಾಲೆನ ನಾನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ಥರ ಮಾಡಿ ನೋಡಿ, ಉಪ್ಪಿಟ್ಟು ಇಷ್ಟಪಡದಿರೋರು ಕೂಡ ಇಷ್ಟಪಟ್ಟು ತಿಂತೀನಿ. ಬೇಕಾದರೆ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ತೊಗೊಂಡೋಗ್ಬೋದು, ತಣ್ಣಗಾದ್ಮೇಲೂ ಕೂಡ ತಿನ್ಬೋದು, ಏನು ಬೇಜಾರು ಅನಿಸಲ್ಲ ಉಪ್ಪಿಟ್ಟನ್ನ ಈ ಥರ ಮಾಡ್ಕೊಳ್ಳೋದ್ರಿಂದ. ಇನ್ನು ನಾರ್ಮಲಾಗಿ ಮಾಡಿದ್ರಂತೂ ನಂಗೆ ಒಂಚೂರು ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ. ಬಟ್ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ಉಪ್ಪಿಟ್ಟನ್ನ ಬೇಡ ಅಂತ ಅನ್ಬೇಕು ಅಂತ ಅನಿಸಲ್ಲ. ಬೇಕಿದ್ರೆ ನೀವು ಇಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ಅಥವಾ ಒಣಗಿದ್ದ ಮೆಣಸಿನ್ಕಾಯಿನಾದರೂ ಹಾಕೊಬೋದು. ನೋಡಿ ಫೈನಲಿ ಬಿಸಿ ಬಿಸಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಆಯಿತು. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಆಫೀಸಿಗೆ ಹೊರಟೆ. ಇನ್ನು ಈಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಈವ್ನಿಂಗ್. ಕ್ರೀಮ್ ಬನ್ ತಿನ್ನಬೇಕಂತ ಅನಿಸ್ತು. ಸೊ ಈವ್ನಿಂಗ್ ಏನಾದರೂ ಬರಬೇಕಾದ್ರೆ ಹಸ್ವಾಗಿರುತ್ತೆ. ಸೊ ಇವತ್ತು ನನಗೆ ಕ್ರೀಮ್ ಬನ್ ನೆನೆಸ್ಕೊಂಡು ಕ್ರೀಮ್ ಬನ್ನ ತರಿಸ್ಕೊಂಡೆ. ಇದು ಬಂದು ಸಿದ್ಧಾರ್ಥ ಲೇಔಟಲ್ಲಿ ರಾಯಲ್ ವಾರಿಯರ್ ಅಂತ ಇದೆ. ಸೊ ಆ ಬೇಕ್ರಿಲಿ ತರಿಸ್ಕೊಂಡಿದ್ದು ನಾನು. ಚೆನ್ನಾಗಿತ್ತು. ಅಲ್ಲೇ ತಿನ್ಕೊಂಡು ಅದಾದಮೇಲೆ ಮತ್ತೆ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಈವ್ನಿಂಗ್ ಆಗಿದೆ. ಆ್ಯಕ್ಚುಲಿ ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಅಂತ ಅಂದರೆ ಗೋಕುಲಮ್ಗೆ ಹೋಗ್ತಾ ಇದ್ದೀವಿ. ಗೋಕುಲಮಲ್ಲಿ ಏನಂತ ಅಂದರೆ ನಾವು ರೆಗ್ಯುಲರ್ ಆಗಿ ಏನಾದರೂ ಶಾಸ್ತ್ರ ಕೇಳಬೇಕು ಅಂತ ಅಂದರೆ, ಒಂದು ನಿಮಿಷ, ಶಾಸ್ತ್ರ ಕೇಳಬೇಕು ಅಂತ ಅಂದರೆ ಅಥವಾ ನಾವೇನಾದ್ರು ಮನೇಲಿ ಫಂಕ್ಷನ್ಸ್ ಅದು ಇದು ಮಾಡಬೇಕು ಅಂತ ಅಂದರೆ ಎಲ್ಲ ಡೇ ಟು ಟೈಮು ಎಲ್ಲ ಕೇಳೋದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಬಟ್ ಇತ್ತೀಚೆಗೆ ಸ್ವಲ್ಪ ಮಕ್ಕಳು ಅದು ಇದು ಅಂತ ಆದಮೇಲೆ ಬ್ಯುಸಿ ಆಗಿಬಿಟ್ಟು ಇಲ್ಲಿ ವರ್ಣಾಗೆ ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ನನಗೆ ಯಾಕೋ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತು. ಸೊ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ನಾನು ನವೀನ್ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಅಮ್ಮನ ಮನೇಲೇ ಇದ್ದಾರೆ. ಹೋಗಿ ಬಂದ್ಬಿಡ್ಬೇಕು ಬೇಗ. ಒಂಥರ ಯಾವ ಥರ ಅಂದರೆ ನಂದು ಲೈಫು ಫುಲ್ಲು ಒಂಥರ ಯಾವಾಗಲೂ ಸ್ಟ್ರೆಸ್ಫುಲ್ ಆಗಿರುತ್ತೆ. ಅಂದರೆ ನೋಡಿ, ಈಗ ಆಫೀಸಿಂದ ಬಂದು ಮತ್ತು ಸ್ವಲ್ಪ ಬೇರೆ ನನ್ನ ಪರ್ಸ್ನಲ್ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನೋಡಿ ಅಷ್ಟು ದೂರ ಗೋಕುಲಮ್. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನವೀನ್? 10 ಆಗುತ್ತಾ? 10ಕ್ಕಿಂತ ಜಾಸ್ತಿ ಆಗುತ್ತೆ ಆಯಿತಾ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ರಾತ್ರಿ ಮಲ್ಕೊತೀನಲ್ಲ, ಆವಾಗಲೇ ನನ್ನ ಬಾಡಿಗೆ ರೆಸ್ಟ್ ಅಂತ ಅಂದ್ಬಿಟ್ಟು ಸಿಗೋದು. ಆ್ಯಕ್ಚುಲಿ ಈಗ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಬಿಟ್ಟಿದ್ದೆ ನಾನು. ನೀವು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ರಲ್ಲ, ನಾನು ವ್ಲಾಗ್ಸು ಕೂಡ ಮಾಡ್ತಾ ಇರಲಿಲ್ಲ. ಆ ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಬ್ರೇಕ್ ತೊಗೊಂಡೆ ಅಂತ ಅನ್ನಿಸ್ತಾಯಿತ್ತು. ಇಷ್ಟೊಂದು ನಂದು ಬೇರೆ ಬೇರೆ ಕೆಲಸಗಳಿತ್ತು. ಅದ್ರ ಮಧ್ಯೆ ವ್ಲಾಗ್ ಅಂತ ಮಾಡಿದ್ರೆ ನಿಮಗೆ ಗೊತ್ತಿರೋಂಗೆ ಎಡಿಟಿಂಗ್ ಕೆಲಸ ಇರುತ್ತೆ, ಪೋಸ್ಟ್ ಮಾಡೋದಿರುತ್ತೆ, ತಮ್ನೇಲ್ ಕ್ರಿಯೇಟ್ ಮಾಡೋದಿರುತ್ತೆ. ಸುಮ್ಮನೆ ಅಲ್ಲ ವ್ಲಾಗ್ ಮಾಡೋದು ಅಂತಂದರೆ, ಅದರದ್ದೇ ಆದಂಥ ಬೇಜಾನ್ ಕೆಲಸಗಳಿರ್ತವೆ. ನಾನು ಹೀಗೆ ಮಾತಾಡ್ಕೊಂಡು ಗೊತ್ತಿದ್ದೆ, ಅಷ್ಟರಲ್ಲಿ ಇನ್ನು ಲೇಟ್ ಆಗುತ್ತೆ ಬಾ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಸೊ ಈ ಅಥರ್ವ ಅಂತೂ ನಮ್ಮ ಆರಿನ ಬಿಟ್ಟು ಬರ್ಬೋದು, ಅಥರ್ವನ್ನಂತೂ ಬಿಟ್ಟು ಬರೋಂಗೇ ಇಲ್ಲ ಎಲ್ಲಿಗೂ. ಸುಮ್ಮನೆ ಟ್ರಾವೆಲ್ ಮಾಡ್ತಾನೆ ನಮ್ಮ ಜೊತೆ. ಎಲ್ಲೋದ್ರೂ ಕಾರಲ್ಲಿ ಹಿಂದೆ ಅವನಿಗೆ ಬೋರ್ ಆಗ್ತಿರುತ್ತಂತೆ ಮನೇಲಿ. ಸೊ ಬಂದ್ವಿ. ನಾವು ಬಂದಿದ್ದು ಉದ್ದೇಶ ಏನು ಅಂತ ಅಂದರೆ, ನಾವು ಒಂದು ಡೇಟ್ ಹಾಕ್ಸ್ಕೊಬೇಕಿತ್ತು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದು. ಇನ್ನೂ ಬೇರೆಯವರು ಕೂಡ ಇದ್ದರು, ಆಗ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ರೆಗ್ಯುಲರಾಗಿ ನಾವು ಇಲ್ಲಿಗೆ ಏನಾದರೂ ಈ ಥರ ಏನೇ ಕಾರ್ಯಗಳು ಅಥವಾ ಇನ್ನೊಂದೇನೋ ಮಾಡಬೇಕಂತ ಅಂದ್ರೂ ನಾವು ಇಲ್ಲಿ ಬಂದು ಇವ್ರನ್ನ ಭೇಟಿ ಮಾಡಿ ಹೋಗ್ತೀವಿ. ಸೊ ಹಾಗಾಗಿ ನಾವು ಬಂದಿದ್ದು ತುಂಬ ದಿನಗಳು ಆಗೋಗಿತ್ತು. ನಮ್ಮನೆ ಭೂಮಿ ಪೂಜೆ ಇರ್ಬೋದು, ಮತ್ತು ನಮ್ಮನೆ ಇದು ನಾವು ರಿಯಲ್ ಎಸ್ಟೇಟ್ ಆಫೀಸ್ ಓಪನ್ ಮಾಡಿದಾಗ ಇರ್ಬೋದು, ನನ್ನ ತಮ್ಮನ ಮನೆ ಭೂಮಿ ಪೂಜೆ, ಗೃಹ ಪ್ರವೇಶ ಎಲ್ಲ ಇವರೇನೆ ನಡೆಸ್ಕೊಟ್ಟಿದ್ದು. ಸೊ ನಾವು ಯೂಶಲಿ ಈ ಥರ ಕಾರ್ಯಗಳಿಗೆಲ್ಲ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಅವರು ಬರೋದಕ್ಕಾಗಲಿಲ್ಲ, ಅವ್ರು ಬೇರೆ ಕಡೆ ಬಿಸಿ ಇದ್ದರು. ಹಾಗಾಗಿ ಇವ್ರು ಬಂದಿರಲಿಲ್ಲ. ನೋಡಿ ನಾನು ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಈಗ ನಾವು ಇವ್ರನ್ನ ಗುರುಗಳನ್ನ ಮೀಟ್ ಮಾಡಿಕೊಂಡು ಸೊ ಹೊರಡಬೇಕು. ಖುಷಿ ಆಯಿತು ಅವ್ರ ಜೊತೆ ನಾವು ಬಂದು ಮಾತಾಡಿ. ನಾನು ಕೆಲವು ಸಲ ವ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಇವ್ರನ್ನ. ನಾವು ಯೂಶಲಿ ಇಲ್ಲಿಗೆ ಬಂದು ನಾವೇನಾದ್ರು ಶಾಸ್ತ್ರ ಕೇಳಬೇಕು ಅಂದರೆ ಅಥವಾ ಏನಾದರೂ ಈ ಥರ ಡೇಟ್ ಗುರ್ತಾಕಿಸ್ಕೋಬೇಕು ಅಂತಂದರೆ ನಾವು ಇಲ್ಲಿಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಆ್ಯಂಡ್ ಬಂದು ಎಲ್ಲ ಮಾತಾಡಿಕೊಂಡು ತುಂಬ ದಿನಗಳಾಗಿತ್ತಲ್ಲ, ಅವ್ರ ಜೊತೆನೂ ಎಲ್ಲ ಮಾತಾಡಿ ಸೊ ಇನ್ನೇನು ನಮ್ಮದು ಎಲ್ಲ ಮುಗೀತು. ಅಥರ್ವಂಗಂತೂ ಫುಲ್ ನಿದ್ರೆ ಬಂದುಬಿಟ್ಟಿತ್ತು. ಮಧ್ಯಾಹ್ನ ಅವ್ನು ಮಲಗಿಲ್ಲ ಅಂತ ಅಂದರೆ ರಾತ್ರಿ ತುಂಬ ಬೇಗ ಮಲ್ಕೊಂಡ್ಬಿಡ್ತಾನೆ.
ಸೊ ಅದಾದಮೇಲೆ ನಾವು ಡೇಟ್ ಎಲ್ಲ ಹಾಕಿಸ್ಕೊಂಡು ನೆಕ್ಸ್ಟು ಹಾಗೆ ಊಟ ಮಾಡ್ಕೊಬಿಡೋಣ ಅಂತ ಅಲ್ಲೇ ವಿಜಯನಗರ 4th ಸ್ಟೇಜ್ ವಾಟರ್ ಟ್ಯಾಂಕ್ ಹತ್ರ ಇರೋವಂಥ ದೊನ್ನೆ ಬಿರಿಯಾನಿಗೆ ಬಂದ್ವಿ. ಸೊ ಅಲ್ಲಿ ಊಟ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.